Namaskaram Sadhguru. What's your name? Disha Sadhguru. Disha. Yes. Which Disha are you? ಅದೇನು ಅಂದ್ರೆ ನಮಗೆ ಸದ್ಗುರು ಜೊತೆ ಇಂಟರಾಕ್ಷನ್ ಮಾಡೋ ಅವಕಾಶ ಸಿಕ್ಕಿದೆ. Super excited. ಮೆಕ್ಯಾನಿಸಮ್ ಇದೆ ಅಲ್ಲ, ಹ್ಯೂಮನ್ ಮೆಕ್ಯಾನಿಸಮ್ ಇದು ಯಾವ ತರ ಕೆಲಸ ಮಾಡುತ್ತೆ? ಉಜ್ಜು ಸರಿಯಾಗಿ ಉಜ್ಜು. ಇನ್ನ ಒಂದು 5 ಮನೆ ಕೆಲಸ ಸಿಗುತ್ತೆ. ಅದಕ್ಕೆ ಗೊತ್ತಿರೋದು ಹೇಳ್ಬಾರ್ದು, ಇದಕ್ಕೇನೆ ಗೊತ್ತಿರೋದು ಹೇಳ್ಬೇಕು. ನಮಸ್ಕಾರ ಸರ್, ನನ್ನ ಹೆಸರು ವಿನಯ್ ಅಂತ. ಏನು ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡ್ಬಿಡೋಣ ಅಂತನಾ? ಸೂಪರ್ ಐಡಿಯಾ. She only asked question, never waited for the answer. That's because she is funny. Supposed to be. She didn't say anything funny to me. But I made you laugh, Sadhguru. I am laughing anyway. Yeah? I don't need assistance. True. Thank you. Thank you so much, Sadhguru. ನಮಸ್ಕಾರ. ತ್ರಿಪುರ ಸುಂದರ ನೀನು, ಆಯ್ತಾ? ನಾವೆಲ್ಲ ವೇಸ್ಟ್. ನೀನು ಒಬ್ನೇ, ಇಡೀ ಪ್ರಪಂಚದಲ್ಲಿ ನೀನು ಒಬ್ನೇ ಅಲ್ಲ ಇರೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. 1 2 3 ಮೈಕ್ ಟೆಸ್ಟಿಂಗ್ ಚೆಕ್. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಂದ್ರೆ, ಇವತ್ತು ನಾನು ನನ್ನ ಸೆಕೆಂಡ್ ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅಂಡ್ ವೆರಿ ಆಬ್ವಿಯಸ್ಲಿ ಯಾರ ಜೊತೆ? ಹಾಯ್ ಬರ್ಡೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಅಂದ್ರೇನು? ಅದಕ್ಕೆ ಗೊತ್ತಿರೋದು ಹೇಳ್ಬಾರ್ದು, ಇದಕ್ಕೇನೆ ಗೊತ್ತಿರೋದು ಹೇಳ್ಬೇಕು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಶ್ ಮಾಡೋದು ಹೆಂಗೆ? ಅದು ಮಕರ ಅಂದ್ರೆ ಮೀನಿಂಗ್ ಏನು? ಗೈಸ್ ಕಮೆಂಟ್ ಮಾಡಿ, ನಂಗೆ ನಿಜ ಗೊತ್ತಿಲ್ಲ ಆಯ್ತಾ, ಬೈಕೋಬೇಡಿ, ನಂಗೆ ಗೊತ್ತಿಲ್ಲ. ಬಟ್ ಆದ್ರೆ ವಿಶ್ ಮಾಡೋದು ಹಿಂಗೆ ಅಂತ ಗೊತ್ತಿತ್ತು, ಅದಕ್ಕೆ ಹೆಂಗ್ ವಿಶ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಒಪ್ಪುತ್ತಾ ಇದ್ದೀನಿ, ಅದಕ್ಕೆ ನಾನು ಹೇಳಿಲ್ಲ. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ 8 ಗಂಟೆಗೆ ಮನೆಗೆ ಬಂದು, ಇಲ್ಲ 7 ಗಂಟೆಗೆ ಮನೆಗೆ ಬಂದು ರೆಡಿ ಆಗಿಸ್ಬಿಟ್ಟು ಹೋಗ್ತಾ ಇದೀವಿ. ಇವಳ ಫೇವ್ರೆಟ್ ಪ್ಲೇಸ್ ಇದು, ಇಶಾ ಫೌಂಡೇಶನ್. ಸೆಕೆಂಡ್ ಫೇವ್ರೆಟ್ ಪ್ಲೇಸ್. ಫಸ್ಟ್ ಯಾವುದು? ಚಾಮುಂಡಿ ಬೆಟ್ಟ. Oh, when did that become first? Abba, what don't It claim was mine. it to be yours. You don't claim it to be yours. It was mine, always mine. ಪ್ರಪಂಚದಲ್ಲಿ ನೀನು ಒಬ್ನೇ ಅಲ್ಲ ಇರೋದು ಯಾರಿಗೆ ಚಾಮುಂಡಿ ಬೆಟ್ಟ ಇಷ್ಟ. Okay, ಸರಿ. ಯಾ ಸೆಕೆಂಡ್ ಫೇವ್ರೆಟ್ ಪ್ಲೇಸ್ ಈಶಾ. ಯಾಕಂದ್ರೆ ಈ 2 ಜಾಗದಲ್ಲಿ ನಮ್ಗೆ ಹೋದಾಗ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಖುಷಿ ಆಗೋಗ್ಬಿಡ್ತೀನಿ ನಾನು. ಐ ಬಿಕಮ್ ವೆರಿ ಡೋಂಟ್ ಗೋ ಹ್ಯಾಪಿ. ದೆನ್. ಓ, ಖುಷಿಯಿಂದ ಹುಚ್ಚಿ ಆಗ್ತಿಂತನಾ? ಸರಿ. one sort of peace and calmness ಸಿಗುತ್ತೆ. ಗೈಸ್, ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಯಾಕೆ ಅಂದರೆ, ಕರ್ನಾಟಕ ಬೆಂಗಳೂರಿಂದ ಸ್ಪೆಷಲಿ ತುಂಬ ಕೆಲವು ಕ್ರಿಯೇಟರ್ಸ್ಗೆ ಇವತ್ತು ಒಂದು ಅವಕಾಶ ಸಿಗ್ತಾ ಇದೆ. ಅದು ಏನು ಅಂದರೆ, ಅದೇನು ಅಂದ್ರೆ ನಮಗೆ ಸದ್ಗುರು ಜೊತೆ ಇಂಟರಾಕ್ಷನ್ ಮಾಡೋ ಅವಕಾಶ ಸಿಕ್ಕಿದೆ. ಅದು ನಾನು ಕನ್ನಡದಲ್ಲಿ ಅವ್ರಿಗೆ ಕ್ವಶನ್ ಮಾಡ್ತೀನಿ. ಅವರು ಕನ್ನಡದಲ್ಲಿ ಮಾತಾಡೋದು ಕಮ್ಮಿ ಅಂತ ಅನ್ಕೊಂಡಿದ್ದೀನಿ. ಸೊ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿ ಕನ್ನಡದಲ್ಲಿ ಉತ್ತರ ತಗೊಳ್ಳೋ ಅವಕಾಶ ಸಿಕ್ಕಿದೆ. ಐ ಆಮ್ ವೆರಿ ಎಕ್ಸೈಟೆಡ್. ನಂಗೆ ತುಂಬಾ ವೇಟ್ ಮಾಡ್ತಿದ್ದೀನಿ ಈ ಟೈಮ್ಗೋಸ್ಕರ. ಪರವಾಗಿಲ್ಲ, ನನ್ನಷ್ಟೆಲ್ಲ ಎಕ್ಸೈಟ್ಮೆಂಟ್ ತೋರಿಸ್ಬೇಡ. ಐ ವಾಸ್ ಲೈಕ್, ಲಿಮಿಟೆಡ್ ಮಾಡ್ತಿದ್ದಾನೆ. ಇವಳು ಕನ್ನಡ ಮಾತಾಡ್ಬಿಟ್ಟು 2 ಸೆಕೆಂಡ್. ಅವಳೇನ್ ಮಾಡ್ತೀವಿ, ಕನ್ನಡ ಮಾತಾಡೋದು. ಪಾಪ ಕಷ್ಟ ಪಡ್ತಾಳೆ. ಇಂಗ್ಲಿಷ್ನ ಪ್ರಾಪರ್ ಇಂಗ್ಲಿಷ್ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾಳೆ. ತುಂಬಾ ವೇಟ್ ಮಾಡ್ತಿದ್ದೀನಿ ಅವಕಾಶಗೋಸ್ಕರ ಅಂತ. ಅದು ಪ್ರಾಪರ್ ಕನ್ನಡ ಮಾತಾಡ್ತಾಳೆ. ಸೊ ವೆರಿ ಎಕ್ಸೈಟೆಡ್. ತುಂಬಾ ಅದೇ ಹೇಳಿದ ಪ್ರಕಾರ ತುಂಬಾ ಕಮ್ಮಿ ಕ್ರಿಯೇಟರ್ಸ್ ಗಳಿಗೆ ಅವಕಾಶ ಸಿಕ್ಕಿರೋದು. ಆಕ್ಚುಲಿ ನಂಗೆ ಅವರು PUC ಹೇಳಿದ್ರು ಬರೀ 5 ಕ್ರಿಯೇಟರ್ಸ್ಗೆ ಅವಕಾಶ ಸಿಕ್ಕಿದೆ. ಸಂಕ್ರಾಂತಿ ಇರೋದ್ರಿಂದ ಸದ್ಗುರು ಚಿಕ್ಕಬಳ್ಳಾಪುರ ಆಶ್ರಮಕ್ಕೆ ಬಂದಿದ್ದಾರೆ. ಸೊ ವಿ ಗೆಟ್ ಟು, ಬಟ್ ಎಲ್ರಿಗೂ ಒಂದೊಂದೇ ಪ್ರಶ್ನೆ ಸಿಗಕ್ಕೆ, ಬಟ್ ಎಲ್ರಿಗೂ ಒಂದೊಂದೇ ಕ್ವೆಶನ್ ಕೇಳಕ್ ಸಿಗುತ್ತೆ. ಬಟ್ ವಿಚ್ ಇಸ್ ಸ್ಟಿಲ್ ಫೈನ್. ಐ ಆಕ್ಚುಲಿ ಹ್ಯಾಡ್ ಸಮ್ 1000 ಕ್ವೆಶನ್ಸ್, ಬಟ್ ನ್ಯಾರೋವಿಂಗ್ ಇಟ್ ಡೌನ್ ಟು 1. ನೀನು ಕೂಡ ಅಲ್ಲ? ಏನು ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡೋಣ ಅಂತನಾ? ಸೂಪರ್ ಐಡಿಯಾ. Even podcast ಅಲ್ಲಿ you can't ask 1000 questions. But anyways. Yeah, correct. But anyways, so ಇವಾಗ 8 ಗಂಟೆಗೆ ಆಗಿದೆ. ETA 10 ಅಂತ ತೋರಿಸ್ತಿದೆ. ಅಲ್ಲಿ ನೋಡಿ ಗೊತ್ತಾಗುತ್ತೆ ಟ್ರಾಫಿಕ್ ಹೆಂಗೆ ಅಂತಲ್ಲ. ಹತ್ರ ಹೋಗ್ತಾ ತುಂಬಾ ಗಾಡಿಗಳು ಇರುತ್ತೆ. ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಅಲ್ಲಿಂದ ಆ ಲೆಫ್ಟ್ ಟರ್ನ್ ತಗೊಂಡಲ್ಲ ಮೇನ್ ರೋಡ್, ಅಲ್ಲಿಂದ ಒಳಗೆ ಹೋಗಕ್ಕೆ ಒಂದು 45 ಮಿನಿಟ್ಸ್. ಹೋಗಕ್ ಪರವಾಗಿಲ್ಲ, ಬರ್ಬೇಕಾರಂತೂ ಇಟ್ ವಾಸ್ ಕ್ರೇಜಿ. ಸೊ ದಿಸ್ ಟೈಮ್ ಐ ಥಿಂಕ್ ನಾವು ಬೇಗ ಬಿಡ್ಬೇಕು ಅಂತ ಅನ್ಕೋತೀನಿ. ನೋಡುವ. ಬಟ್ ಖುಷಿ ಆಗ್ತದೆ. ಎನಿವೇಸ್, ಮುಂದೆ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಹೇಗೆ. ಇನ್ನೊಂದು ವಿಶೇಷತೆ ಏನಂದ್ರೆ, ನಮ್ಗೆ ಗೊತ್ತಿರ್ಲಿಲ್ಲ ದಟ್ ನಾವಿಬ್ರು ವೈಟ್ ಹಾಕೋತೀವಿ ಅಂತ. ಸೊ ವಿ ಆರ್ ಮ್ಯಾಚಿಂಗ್. ನಂದು ಪ್ಯೂರ್ ವೈಟ್, ಇವಳ್ದು ಸ್ವಲ್ಪ ವೈಟ್ ಇಲ್ಲ ಬಿಡಿ, ಸ್ವಲ್ಪ ಇದು ನಮ್ ಆಡೋ ಭಾಷೆಯಲ್ಲಿ ಗಲೀಜ್ ವೈಟ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಕ್ರೀಮ್ ಕಲರ್ ಅಂತಾರೆ.
ಐಸ್ ಕ್ರೀಮ್ ಕಲರ್ ಏನ್ ಖುಷಿ ಅಲ್ವಾ? ಏನ್ ಗೊತ್ತಾ ಗೈಸ್, ನಾನು ಮನೆ ರೀಚ್ ಆದ ತಕ್ಷಣ ಓ ವಾವ್ ನೀನು ವೈಟ್ ಹಾಕಿದ್ಯಾ ಅಂದ್ರೆ ನೀನು ಅಂದ್ರೆ ಏನು ನಾನು ವೈಟ್ ಹಾಕಿದ್ದೀನಿ ಅಂದ್ರೆ ಇದು ವೈಟ್ ಅಂತ ಗೈಸ್, ಇಟ್ಸ್ ಕ್ರೀಮ್ ಅದೇ ಆಯ್ತು ಆಫ್ ವೈಟ್. ನಿನ್ ಮಾತ್ ಕೇಳಿ ಕ್ರೀಮ್ ಅಂತ ಸಾರಿ ಆಫ್ ವೈಟ್. ಆಫ್ ವೈಟ್ ಅಂದ್ರೆ ಅರ್ಥ ವೈಟ್ ಇಲ್ಲ ಅಂತ ಅರ್ಥ, ವೈಟ್ ಆಫ್ ಆಗಿದೆ ಅಂತ ಅರ್ಥ. ಸೊ ಇದು ನಮ್ ಕನ್ನಡದ ಅಚ್ಚು ಕನ್ನಡ ಹೇಳ್ಬೇಕು ಅಂದ್ರೆ ಗಲೀಜ್ ವೈಟ್, ಬಿಡು ನೀನು ಇದು ಸುಂದರ. ಪ್ಯೂರ್ ವೈಟ್. ನೀನು ಏನ್ ಹೇಳ್ತೀಯ? ಸುಂದರ ಏನು ತ್ರಿಪುರ ಸುಂದರ ನೀನು, ಆಯ್ತಾ? ನಾವೆಲ್ಲ ವೇಸ್ಟ್, ಓಕೆನಾ? ಖುಷಿನಾ, ಸಮಾಧಾನನಾ? ಓ ಓಕೆ, ಇವಾಗ ಗೊತ್ತಾಯ್ತು ನಂಗೆ ತ್ರಿಪುರ ಸುಂದರ ಏನು ಕರೀತಾರೆ ಅಂತ. ತ್ರಿಪುರ ಎಸ್ ಊರು, ಕರೆಕ್ಟ್. ಅಲ್ಲೆಲ್ಲ ಜನ ಸುಂದರವಾಗಿರ್ತಾರಂತೆ. ವಾಹ್, ನಿಜ ಊರಾ? ನಂಗೆ ಗೊತ್ತಿಲ್ಲ. ಅಸ್ಯೂಮಿಂಗ್ ತ್ರಿಪುರ ಅನ್ನೊಂದು ಊರಿದೆ. ಓಕೆ ಗೈಸ್, ನೀವ್ ಯಾರಾದ್ರೂ ತ್ರಿಪುರ ಅಂತ ಇದ್ರೆ ಕಮೆಂಟ್ ಮಾಡಿ. ಹೌದು, ಏನಕ್ಕೆ? ಹೌದು, ನನಗೆ ಗೊತ್ತಿರೋ ಪ್ರಕಾರ ತ್ರಿಪುರ ಸುಂದರ ಅಂದ್ರೆ ತುಂಬಾ ಚೆನ್ನಾಗಿರೋರಿಗೆ ತ್ರಿಪುರ ಸುಂದರಿ, ತುಂಬಾ ಚೆನ್ನಾಗಿರೋರಿಗೆ ಕರೀತಾರ ತ್ರಿಪುರ ಸುಂದರಿ ಅಂತ. ನನಗ್ ಗೊತ್ತಿರೋ ಪ್ರಕಾರ ತ್ರಿಪುರ ಅಂದ್ರೆ ಊರು, ಅಲ್ಲೆಲ್ಲ ಜನ ಸುಂದರವಾಗಿರ್ತಾರೆ, ಅದಕ್ಕೆ ಹಂಗಂತಾರೆ ಅಂತ ನಾನು ಅನ್ಕೊಂಡಿದೀನಿ. ನಂಗೆ ತಪ್ಪಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಕರೆಕ್ಟ್ ಮಾಡ್ಬಿಡಿ. ಗೈಸ್, ನಾವು ನಮಗ್ ಗೊತ್ತಿರೋಷ್ಟು ಹೇಳ್ತೀವಿ, ತಪ್ಪಾಗಿ ಹೇಳ್ತಾ ಇದ್ರೆ ಸುಮ್ನೆ ನಮಗಂತ ಹೇಳ್ತೇನೆ, ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಇವನು ಗೊತ್ತಿರೋದಷ್ಟು ಹೇಳಿದಾನೆ, ತಪ್ಪಾಗಿದ್ರೆ ಕಮೆಂಟ್ ಮಾಡಿ. ಎಸ್, ಅಲ್ಲೂ ಟಿಕೆಟ್ ಹಾಕೋದಾಳೆ ನಮ್ಗೆ ಅಂದ್ಬಿಟ್ಟು ನಾನು ಹೇಳಿದ್ದು. ನೀನ ಗ್ರೇಟ್ ಗೈಸ್. ನಾವಿವಾಗ ಬ್ರೇಕ್ಫಾಸ್ಟ್ ತಿನ್ನಕ್ ಬಂದಿದ್ದೀವಿ. ಅಂಡ್ ವಡೆ ಉಪ್ಪಿಟ್ಟು ತಗೊಂಡಿದ್ದಾನೆ. ಅಲ್ಲ ವಡೆ ದುಡ್ಡು ಕೊಟ್ಬಿಟ್ಟು ಯಾರಾದ್ರೂ ಉಪ್ಪಿಟ್ಟು ತಿಂತಾರ? ನಾನು ಆಸ್ ಯೂಶುವಲ್ ಸಿಂಗಲ್ ಇಡ್ಲಿ ವಡೆ. ಗೈಸ್, ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. 4.2 ಕಿಲೋಮೀಟರ್ಸ್. ವಡೆ ಇಲ್ಲಿ ಆಕ್ಚುಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾವು ಫಸ್ಟ್ ಟೈಮ್ ಬಂದಿದಾಗ ಮಧ್ಯಾಹ್ನ ಬಂದಿದ್ವಿ ಅಲ್ಲ, ಫುಲ್ ರಶ್. ಮೇನ್ ರೋಡ್ ಇಂದ ಇಲ್ಲಿ ಒಂದು ಲೆಫ್ಟ್ ಇದೆ ಆಯ್ತಾ, ಆ ಲೆಫ್ಟ್ ತಗೊಂಡ ತಕ್ಷಣ ಅಲ್ಲಿಂದಾನೆ ಟ್ರಾಫಿಕ್ ಇತ್ತು. ಈ 4 ಕಿಲೋಮೀಟರ್ಸ್ ಇವಾಗ 11 ನಿಮಿಷ ತೋರಿಸಿದೆ. ಅವತ್ತು ವಿ ಟುಕ್ ಆಲ್ಮೋಸ್ಟ್ 45 ಮಿನಿಟ್ಸ್. ಇವಾಗ ಯಾರು ಇಲ್ಲ, ಫುಲ್ ಖಾಲಿ ಇದೆ. ಏನನ್ಸಿದೆ ವಡೆ? ಸೆಕೆಂಡ್ ಟೈಮ್ ಬರ್ತಿರೋದು. ಸೆಕೆಂಡ್ ಟೈಮ್ ಬರ್ತಿರೋದು ಖುಷಿ ಇದೆ, ಬಟ್ ರೋಡ್ ಖಾಲಿ ಇರೋದು ನೋಡಿ ಇನ್ನೂ ಖುಷಿ ಆಗ್ತಾ ಇದೆ. ಸಂಜೆ ಇರುತ್ತೆ ನೋಡು. ಸಂಜೆ ಬೇಗ ಬಿಟ್ಬಿಡೋಣ. ಬೆಸ್ಟ್ ಅಡ್ವೈಸ್, ಬೇಗ ಬಿಡಿ. ಎಲ್ರು ನೀನ್ ಅಡ್ವೈಸ್ ತಗೊಂಡು ಎಲ್ರು ಬೇಗ ಬಿಟ್ರೆ ಮತ್ತೆ ಟ್ರಾಫಿಕ್, ಆಮೇಲೆ ಲೇಟಾಗಿ ಬಿಡಿ. ಬುದ್ಧಿವಂತಿಕೆ ನಿಮ್ಮ ವಿವೇಚನೆ ಅಲ್ಲ. ಬಿಗ್ ಬಾಸ್ ಅಂದ್ರೆ ಎಷ್ಟೊಂದು ಕನ್ನಡ ವರ್ಡ್ಸ್ ನಾನು ಕಲ್ತ್ಕೊಂಡು. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಲ್ಲ, ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ ಎಲ್ರು ಇವಾಗೆ ಬಿಡ್ತಾ ಇದ್ದೀರಾ ಅಂತ ಅನ್ಕೊಂಡು ಯೋಚನೆ ಮಾಡ್ಬಿಟ್ಟು ಆಮೇಲೆ ಬಿಡಿಬೇಕಂದ್ರೆ. ಏನ್ ನೋಡೆ, ಹೌದು, ಈ ಎಷ್ಟೊಂದ್ ಜನಕ್ಕೆ ಗೊತ್ತಿರುತ್ತೆ, ಆದ್ರೂ ನಾನು ಕ್ವಶನ್ ಕೇಳ್ತೀನಿ. ಈ ಸಂಕ್ರಾಂತಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ? ಬಿಫೋರ್ ಯು ಥಿಂಕ್ ಆನ್ಸರ್ ಮಾಡಕ್ಕೆ ಯೋಚನೆ ಮಾಡೋಕ್ಕಿಂತ ಮುಂಚೆ, ಅಲ್ಲಿ ದೊಡ್ಡದು ಹೆಬ್ಬಾಗಿಲು ಬರ್ತಾ ಇದೆ, ಆರ್ಚ್ ಬರ್ತಾ ಇದೆ, ತೋರಿಸ್ಬೋದು. Was this here? Was it so big when we came? ಇಷ್ಟು ದೊಡ್ಡ ಇತ್ತು ಲಾಸ್ಟ್ ಟೈಮ್ ಬಂದಾಗ. ಇನ್ನ ಒಳಗೆ ಹೋಗ್ಬೇಕು. ಐ ನೋ, ಬಟ್ ಇಷ್ಟು ದೊಡ್ಡದಾಗಿತ್ತ ಹೆಬ್ಬಾಗಿಲು. ಕಂಟಿನ್ಯೂ ಮಾಡು ನಿನ್ನ ಪ್ರಶ್ನೆನ. ಸ್ವಾಗತ ಬ್ರೇಕ್ ನಂತರ. ಸೊ ಇವರಿಗೆ ನಾನು ಪ್ರಶ್ನೆ ಕೇಳಿದ್ದೆ, ಸಂಕ್ರಾಂತಿ ಹಬ್ಬನ ನಾವು ಏನಕ್ಕೆ ಆಚರಿಸ್ತೀವಿ ಅಂತ. ಐ ಮೇಡ್ ಶ್ಯೂರ್ ದಟ್ ಅವಳು ಗೂಗಲ್ ಎಲ್ಲೂ ಮಾಡಬಾರ್ದು ಅಂತ, ಎಲ್ಲೂ ಗೂಗಲ್ ಮಾಡಿಲ್ಲ. ಸೊ ಹೇಳಿ, ಏನಕ್ಕೆ ಆಚರಿಸ್ತೀವಿ ಸಂಕ್ರಾಂತಿನ ಅಂತ ದಿಶಾ ಅವರೇ? ನನಗೆ ಉಗಾದಿ ನಮ್ ನ್ಯೂ ಇಯರ್ ಅಂತ ಗೊತ್ತು. ಸಂಕ್ರಾಂತಿ ಇದು ಉಗಾದಿ ಇಸ್ ಓನ್ಲಿ ಇವನ್ ಬತ್ತಿ ಅಂತೆ, ಭತ್ತ ಅದೆಲ್ಲ ಹೊಸ ಕ್ರಾಪ್ಸ್ ಬರೋದು ಉಗಾದಿ ಅಲ್ವಾ? ನಂಗೆ ಗೊತ್ತು, ಸಂಕ್ರಾಂತಿ ಬೇವು ಬೆಲ್ಲ ಅಲ್ವಾ? ಅಂದ್ರೆ ನಮ್ ಲೈಫಲ್ಲಿ ಎಲ್ಲ ಸಿಹಿಯಾಗಿ ಮತ್ತೆ ಸ್ವೀಟ್ ಆಗಿ ಪೂರ್ತಿ ವರ್ಷ ಚೆನ್ನಾಗಾಗ್ಬೇಕು ಅಂತ. ಬಟ್ ಸಿ, ನನಗೆ ಇವನ್ ಐ ಆಮ್ ನಾಟ್ ಶೋರ್ ಏನಕ್ಕೆ ನಾವು ಸಂಕ್ರಾಂತಿನ ಆಚರಿಸ್ತೀವಿ ಅಂತ. ಬಟ್ ಸಂಕ್ರಾಂತಿಲಿ ಬೇವು ಬೆಲ್ಲ ಏನಕ್ಕೆ ನಾವು ಕೊಡ್ತೀವಿ ಅಂತ ಅದು ಗೊತ್ತು ನನಗೆ. ನೀನ್ ಹೇಳಿದ್ ಸ್ವಲ್ಪ ಕರೆಕ್ಟು. ಬೇವು ಬೆಲ್ಲ ಅಂದ್ರೆ ಬೇವು ಅಂದ್ರೆ ಸಿಹಿ, ಬೇವು ಅಂದ್ರೆ ಕಹಿ, ಬೆಲ್ಲ ಅಂದ್ರೆ ಸಿಹಿ. ಸೊ ನಮ್ ಲೈಫ್ ಅಲ್ಲಿ ಸಿಹಿ ಕಹಿ ಎರಡೂನು, ಅಂದ್ರೆ ಕಷ್ಟ ಸುಖ ಎರಡೂನು ತಗೋಬೇಕು ಅನ್ನೋ ಸಿಂಬಾಲಿಕ್ ಆಗಿ ನಾವು ಬೇವು ಬೆಲ್ಲ ಹಂಚ್ತೀವಂತೆ. ಸೊ ನಂಗೆ ಅದನ್ನ ಗೊತ್ತು. ಬಟ್ ಸಂಕ್ರಾಂತಿ ಹಬ್ಬ ಏನಕ್ಕೆ ಆಚರಿಸ್ತೀವಿ ಅನ್ನೋದು ಐ ಥಿಂಕ್ ತಿಳ್ಕೊಬೇಕು ನಾವು. ಕರೆಕ್ಟ್ ಗೈಸ್, ಬೈಕೋಬೇಡಿ. ವ್ಲಾಗ್ ಅಲ್ಲಿ ನಮ್ ಇಬ್ಬರಿಗೆ ತುಂಬಾ ತಿಳಿದೇ ಇರೋ ವಿಷಯಗಳು ಇದೆ, ಅದನ್ನ ಶೇರ್ ಮಾಡ್ಕೊಳ್ತಾ ಇದೀವಿ. ಯಾರ್ಯಾರು ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ. ಛತ್ರಿ ನೀನೇ ಇದೆಯಲ್ಲ ಛತ್ರಿ, ಬೇಡ ದುಪ್ಪಟ್ಟ ಹಾಕೊಳ್ತೀನಿ. ಅಲ್ಲ, ಐ ವಾಂಟ್. ಸರಿ, ಹಬ್ಬ ಖುಷಿಗೆ ಪಂಚೆ ಉಟ್ಕೊಂಡಿದ್ದಾನೆ. ವಡೆ ಏನ್ ವಡೆ? ರಾಮರಾಜ್ ಪಂಚೆನಾ?
ಹತ್ರ ಬಾ. ಗೈಸ್ ನಾವು ಫೈನಲಿ ರೀಚ್ ಆದ್ವಿ. ಓಕೆ ಇದ್ರಲ್ಲಿದ್ಯಾ ಲಾಕ್ ಮಾಡು ಆಯ್ತಾ. ಗೈಸ್ ನಾವು ಫೈನಲಿ ರೀಚ್ ಆದ್ವಿ and I'm super excited. ಈಶಾ ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್ಗೆ ಹೋಗಿದಾಗ ಹೋದ ತಕ್ಷಣ ರೀಚ್ ಆದ ತಕ್ಷಣ ವಿ ಗಾಟ್ ಅ ಗ್ಲಿಮ್ಸ್ ಆಫ್ ಸದ್ಗುರು. ಓಕೆ ಎಷ್ಟೊಂದು ಜನಕ್ಕೆ ಅದು ರಿಟ್ರೀಟಲ್ಲಿ ಇರೋರಿಗೆ ಆ ಥರ ಸಿಗಲಿಲ್ಲ. ನಾವು ಸೋ ಹ್ಯಾಪಿ. ಆ್ಯಂಡ್ ಒಂಥರ ಐ ನೋ ತುಂಬ ಜನಕ್ಕೆ ಇದ್ರ ಬಗ್ಗೆ ಕಾನ್ಫ್ಲಿಕ್ಟ್ ಇದೆ. ಅಂದರೆ ಏನಂದರೆ ಒಬ್ಬ ಮನುಷ್ಯನ ದೇವರಾಗಿ ಯಾಕೆ ನೋಡಬೇಕು, ಹೆಂಗೆ ನೋಡಬೇಕು ಅಂತ. ಇಟ್ಸ್ ಆಬ್ವಿಯಸ್ಲಿ ಎವ್ರಿಬಡೀಸ್ ಪರ್ಸೆಪ್ಷನ್. ನನ್ನ ಪ್ರಕಾರ ನಾನು ಅವ್ರನ್ನ ದೇವರಾಗಿ ನೋಡಲ್ಲ. ಐ ಥಿಂಕ್ ಲೈಕ್ ಅ ಗುರು ಆರ್ ಸಂಬಡಿ ಹೂ ಎಲ್ಲೆಲ್ಲೋ ನಡೆಸ್ತಿದ್ಯಲ್ವಾ ಬಿಡ. ಐ ಫಾರ್ಗಾಟ್ ಮೈ ಶೇಡ್ಸ್. ಅಯ್ಯೋ ನಂದು ಟ್ರೈನ್ ಆಫ್ ಥಾಟ್ಸ್ನ ನಿಲ್ಲಿಸ್ಬಿಡು ನೀನು. ಸಾರಿ ಹೇಳ. ಓಕೆ ವಾಟ್ ಐ ವಾಸ್ ಸೇಯಿಂಗ್ ವಾಸ್ ಎಲ್ಲರದು ಪರ್ಸೆಪ್ಷನ್ ಒಂದೊಂದು ಥರ ಇರುತ್ತೆ. ನಾನು ಅವ್ರನ್ನ ಒಂದು ಗುರುವಾಗಿ ನೋಡ್ತೀನಿ. ಯಾಕೆ ಅಂದರೆ ನನ್ನ ಲೈಫಲ್ಲಿ ತುಂಬ ಗೊಂದಲಗಳಿದ್ದಾಗ ಒಡೆ ಏನು ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆ ನನ್ನ ಲೈಫಲ್ಲಿ ತುಂಬ ಕನ್ಫ್ಯೂಷನ್ ಅದು ಇದು ಎಲ್ಲ ಇದ್ದಾಗ ರ್ಯಾಂಡಮ್ ಆಗಿ ಸದ್ಗುರು ಅವ್ರ ವೀಡಿಯೋಸ್ ಯೂಟ್ಯೂಬಲ್ಲಿ ಬಂತು. ಐ ಸ್ಟಾರ್ಟೆಡ್ ವಾಚಿಂಗ್ ಇಟ್. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ನಾನು ಎಷ್ಟೊಂದು ಜನ ಜೊತೆ ಮಾತಾಡಿದ್ದೀನಿ ಯಾರ್ಯಾರು ಸದ್ಗುರು ವೀಡಿಯೋಸ್ ನೋಡ್ತಾರೆ. ಎಲ್ಲರದು ಅವ್ರ ವೀಡಿಯೋಲಿ ಹೇಳ್ತಿರೋ ಪರ್ಸೆಪ್ಷನ್ ಬೇರೆ ಬೇರೆದಿರುತ್ತೆ. ಅಂದರೆ ಅವ್ರ ಲೈಫಿಗೆ ಹೆಂಗೆ ಅದು ಅಪ್ಲೈ ಆಗುತ್ತೆ ಹಂಗೆ ಅವ್ರು ತೊಗೊಳ್ತಾರೆ. ಸೊ ಇಟ್ ವಾಸ್ ದ ಸೇಮ್ ವಿತ್ ಮೀ. ಅದಕ್ಕೆ ನನಗೆ ಇವಾಗ ತುಂಬಾ ಖುಷಿ ಆಗ್ತಿದೆ ದ್ಯಾಟ್ ವಿಲ್ ಫೈನಲಿ ಗೆಟ್ ಟು ಸಿ ಹಿಮ್ ಇನ್ ಪರ್ಸನ್ ಆ್ಯಂಡ್ ಟಾಕ್ ಟು ಹಿಮ್. ಗೈಸ್ ಸಂಕ್ರಾಂತಿ ಹಬ್ಬ ಪ್ರಿಪರೇಷನ್ ನಡೀತಾ ಇದೆ ಇಲ್ಲಿ. ಗೈಸ್ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇದು ನಂದಿ ಇರಲಿಲ್ಲ. ಇವಾಗ ನಂದಿನೂ ಕಟ್ಟಿದ್ದಾರೆ. ಮಕರ ಸಂಕ್ರಾಂತಿಗ ಹಬ್ಬದ ಶುಭಾಶಯಗಳು. ಗೈಸ್ ಇಸ್ ಸೋ ಸ್ವೀಟ್. ಸೊ ಇವರು ಧಾರಾ ಅಂತ ಇಲ್ಲಿ ಈಶಾ ಅಲ್ಲಿ ವಾಲಂಟಿಯರ್ ಆಗಿದ್ದಾರೆ. ಆ್ಯಂಡ್ ನಮಗೆ ಫಸ್ಟ್ ಈಶಾಗೆ ಇನ್ವೈಟ್ ಮಾಡಿದೆ ಇವರು. ಐ ಆಮ್ ಸೋ ಹ್ಯಾಪಿ ಐ ಮೆಟ್ ಹರ್. ಆ್ಯಂಡ್ ಇವ್ರು ಗುಜರಾತಿ, ಇವರು ಕೂಡ ಗುಜರಾತಿ. ಮಕರ ಸಂಕ್ರಾಂತಿ ನೀ ಹಬ್ಬ ಶುಭಕಾಮನಾ. ಗುಜರಾತಿ ಕನ್ನಡ. ಮಕರ ಸಂಕ್ರಾಂತಿಗೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಧಾರಾ ಫಾರ್ ಇನ್ವೈಟಿಂಗ್ ಮೀ ಆಸ್ ವೆಲ್. ಗೈಸ್ ನಾವು ಇವಾಗ ಇಲ್ಲಿ ಬ್ರಂಚ್ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟು. ಕಾಣಿಸ್ತದ್ಯಾ? ನಾಗಸೇವಾ. ನಾಗಸೇವಾ ಬ್ರಂಚ್ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲಿ ಹೋಗಬೇಕು. ನೋಡೋಣ ಏನಿರುತ್ತೆ ಅಂತ ತಿನ್ನೋಕ್ಕೆ. ಯಾಕಂದರೆ ನಾನು ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟಿಗೆ ಬಂದಾಗ ಆಲ್ 3 ಮೀಲ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬಡೆ ನಿಂದು ಫಸ್ಟ್ ಟೈಮ್ ತಿನ್ಬಿಟ್ಟು ಹೆಂಗಿರುತ್ತೆ ಅಂತ ಹೇಳಿ, ಹೆಂಗೆ ಅನಿಸುತ್ತೆ ಅಂತ ಹೇಳು ಆಯಿತಾ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತೆ. ಓ ನೈಸ್. ನೋಡುವ. ತಿಂದಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಇಲ್ಲಿ ಫುಡ್. ತಿಂದಿಲ್ಲ ಅಲ್ಲ? ಇಲ್ಲಿ ತಿಂದಿಲ್ಲ ಅಷ್ಟೇ. ವೆಲ್ ಸಿ. ಯಾ ಲೆಟ್ಸ್ ಸಿ. ಗೈಸ್ ಇವಾಗ ರಿಸ್ಟ್ ಬ್ಯಾಂಡ್ಸ್ ಕೊಡ್ತಿದ್ದಾರೆ ನಮ್ಮೆಲ್ಲರಿಗೆ. ನೋಡೆ ಎಸ್ as usual second time As the Cuban kid, no? As the Bangalore kid always said. Yes. and that most importantly This is just the beginning, okay? Picture to bhi baki hai mere dost. Madam ಕನ್ನಡದಲ್ಲಿ ಹೇಳಿ ಮೇಡಮ್. ಮೇಡಮ್ ಕನ್ನಡದಲ್ಲಿ ಹೇಳಿ ಮೇಡಮ್. ಬ್ಲಾಗ್ ಕನ್ನಡದಲ್ಲಿದೆ ಸರ್. ಫುಲ್ ಬ್ಲಾಗ್ ಕನ್ನಡದಲ್ಲಿದೆ. ಸೊ ಇದು ನಮ್ಮ ಬ್ರಂಚ್. ಒಂದು ಬಾಳೆಹಣ್ಣು ಕೊಟ್ಟಿದ್ದಾರೆ, ಪೊಂಗಲ್, ಸಾಂಬಾರ್, ಸ್ವೀಟ್ ಪೊಂಗಲ್, ಪಲ್ಯ, ಉಪ್ಪಿನಕಾಯಿ. ಇವಾಗ ವಡೆ ತಿನ್ಬಿಟ್ಟು ಹೇಳ್ತಾನೆ ಹೇಗಿದೆ ಅಂತ. ನೈಸ್. ಐ ಡೋಂಟ್ ಸೀ ಎನಿ ಡಿಫರೆನ್ಸ್. ನಂಗೆ ಏನೋ ಡಿಫರೆನ್ಸ್ ಗೊತ್ತಾಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂತ ಅಲ್ಲ. ಗೈಸ್ ವಡೆ ಕೆಲಸ ಮಾಡಿರೋದು ನೋಡಿಲ್ಲ ಅಂದರೆ ಇವತ್ತು ನೋಡಿ ಫಸ್ಟ್ ಟೈಮ್ ನೋಡ್ತಿರೋದು ವಡೆ. ಹಾಂ ಇವಾಗ ಪಾತ್ರೆ ತೊಳಿತಾನೆ ಫುಲ್. ತೊಳಿ ಉಜ್ಜು. ಅದು ಇದೇ ಬೆಸ್ಟ್ ಪಾರ್ಟು ಇಲ್ಲಿ. ಮತ್ತು ನೀವು ಯಾವ ಕಡೆ ಹೋದ್ರೂ ನೀವು ಊಟ ಮಾಡಿದ್ದ ತಟ್ಟೆ ಪ್ಲೇಟ್ನ ನೀವೇ ತೊಳಿಬೇಕು. ಸೊ ಇಟ್ಸ್ ಎ ಗುಡ್ ಥಿಂಗ್. ಚೆನ್ನಾಗಿ ತೊಳಿಬೇಕು. ಬಿಕಾಸ್ ನಮ್ಮಂಥರ ತೊಳಿತೀವಿ ನೀಟಾಗಿ. ಯಾಕಂದರೆ ನಮ್ಗೆ ಗೊತ್ತು ಈ ದಿಶಾ ಅಂಥವ್ರು ಬಂದರೆ ಅದು ಹೆಂಗೆ ತೊಳಿತಾರೋ ಗೊತ್ತಿಲ್ಲ. ಅಂಥವ್ರ ಪ್ಲೇಟ್ ನಂಗೆ ಸಿಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವತ್ತು ನಿನ್ನ ರೂಮ್ ಫುಲ್ ಡೇರು ಏನೋ ಡೇ ಇನ್ ಮೈ ಲೈಫ್ ಅದು ವಿಡಿಯೋ ಅಲ್ಲಿ ಫುಲ್ ರೂಮ್ ಕ್ಲೀನ್ ಮಾಡಿಸಿದ್ಯಾ? ಚೆನ್ನಾಗಿ ಮಾಡಿಲ್ವಾ ಕ್ಲೀನು? ಎಲ್ಲ ಮಾಡಿದೆ ಎಕ್ಸೆಪ್ಟ್ ಕಿಚನ್ ನೀನೇ ಹೇಳಿದೆ ಕೆಲಸ ಮಾಡ್ಕೊಂಡು ಮಾಡ್ತಾಳು ಅಂತ. ನೀನು ಮಾಡಬೇಕಿತ್ತು. ಉಜ್ಜು 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 ಸರಿಯಾಗಿ ಉಜ್ಜು. ಇನ್ನೂ ಒಂದು 5 ಮನೆ ಕೆಲಸ ಸಿಗುತ್ತೆ. ಸೊ ಬೇರೆ ಗ್ಲಾಸ್ ತೊಳಿತಾ ಇದ್ದಾನೆ. ಅದ್ರ ವ್ಲಾಗ್ ಮಾಡಕ್ಕೆ ಹೇಳಿದೆ. ಬಿಕಾಸ್ ಐ ಟೆಲ್ ಯು ಬೇರೆಲ್ಲ ಬಂದ್ಬಿಟ್ಟು ಬರೀ ನೀರು ಕುಡಿತೀನಿ ಅಂತ ಸುಮ್ಮನೆ ನೀರಿಗೆ ಹಾಕೊಂಡ್ಬಿಡ್ತಾರೆ. ಐ ಥಿಂಕ್ ಈ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಒಬ್ಬರು ಮಾಡಿದ್ರು ವಿಡಿಯೋ ತೆಗಿತಿರೋರು. ನೀನು ನೋಡಿದ್ಯಾ? ಅದಕ್ಕೆ ನಾನು ಈಗ ತೋರಿಸ್ತಾ ಇದ್ದೀನಿ. ಹಂಗೆ ಮಾಡಬಾರ್ದು. ಈ ಥರ ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು
ಹಿಂಗೆ ಮಾಡಬೇಕು, ಇಲ್ಲಿ ವಿಡಿಯೋ ತೆಗಿತಿರೋರು ಹಿಂಗೆ ಬಂದು ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಪಕ್ಕ, ನನಗೆ ಗೊತ್ತು 100%. ಒಡೆ ನಿಂಗೆ ತಿಂಗಳು 500 ರೂಪಾಯಿ ಕೊಡ್ತೀನಿ ಬಾ ಅಂದ್ಬಿಟ್ಟು, ನಿಂಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ, ನನ್ನ ಮನೆಗೆ ಬಂದ್ಬಿಟ್ಟು ಪಾತ್ರೆ ತೊಳ್ದು ಹೋಗು. ಸರಿ ಆಯಿತು. ಥ್ಯಾಂಕ್ಸ್. Was this inauguration of the abode of Mahashivya, this Mahashivya? This is not there in the Coimbatore. No. This was part of Shiva Bharana. We start with Mahashivya and then we have Naga here. Sadhguru started at a Gaushala in 1996 with the 4 desi cows or native breeds. Now we have almost around 800 in that ashram. Once you come to ashram, we will take you. ಸೊ ಇಲ್ಲಿ ವಾಲಂಟಿಯರ್ಸ್ ಕಾಣ್ತಾ ಇದ್ದಾರೆ, ಅವರೆಲ್ಲೂ ಸದ್ಗುರು ಬರ್ತಾರೆ ಅಂತ ವೇಟ್ ಮಾಡ್ತಿದ್ದಾರೆ. No, this sutra is wrong. See, if it is like this, no, it will not go up. Basically, this length should be more, this length should be short. ಅವಲ್ಲೇ ಎಲ್ಲ ಹಂಗೆ ಮಾಡಿದ್ದಾರೆ. Why are you tagging her like that? Come. What's that? Walk. Okay. ನಮಸ್ಕಾರ ಸದ್ಗುರು. What's your name? ದೀಶಾ ಸದ್ಗುರು. Disha. Yes. Which Disha are you? Okay. She makes comedy skits in Kannada. Relatable We want to have content. some comedy now. Would you like to sit here or fly a kite? Whatever. Yeah. Can you fly a kite? No Sadhguru, but I don't mind. How do I put it? Do some comedy for me and let me see. Make me laugh. Doesn't take much. You don't do anything, I'll laugh. Where should we go, madam? Where am I supposed to walk? What kind of comedy you do? I do relatable comedy, a little bit feministic content also. Ooh. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ವಿನಯ್ ಅಂತ. ವೀಕೆಂಡು ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಸರ್. Guys, ವಡೆ ನೋಡಿ, ವಡೆಯಲ್ಲಿ ಒಳಗಡೆ ಈ ಈ ಮನುಷ್ಯ ಅನ್ನೋ ಈ ಒಂದು ಮೆಕ್ಯಾನಿಸಮ್ ಇದೆ ಅಲ್ಲ, ಈ ಹ್ಯೂಮನ್ ಮೆಕ್ಯಾನಿಸಮ್, ಇದು ಯಾವ ಥರ ಕೆಲಸ ಮಾಡುತ್ತೆ, ಯಾವ ಒಂದು ಸಿವಿಲೈಸೇಷನಲ್ಲೂ ಇಷ್ಟು ಆಳವಾಗಿ ನೋಡಿಲ್ಲ. ನೋಡಿದ್ವಿ ಎಲ್ಲ. ಕ್ವೆಶ್ಚನ್ ಸೆಷನ್ ಆಯಿತು. My name is ಬಂದು 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 ಬಂದು. ವಡೆ ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಮೀಟಿಂಗ್? ವಡೆ, it was so good ಆಯ್ತಾ. It's so nice and so light, and Sadhguru he's so funny, like full ನಗ್ಸ್ತಾ ಇದ್ರು. ಹೋದ ತಕ್ಷಣ ಅವ್ರಿಗೆ ಇವ್ರು ಕಾಂಟೆಂಟ್ ಕ್ರಿಯೇಟರ್ ಫನಿ ವಿಡಿಯೋಸ್ ಮಾಡ್ತಾರೆ ಅಂದರೆ ಸದ್ಗುರು ಇಸ್ ಲೈಕ್ ಏನಾದರೂ ಜೋಕ್ ಹೇಳು. ಲೈಕ್ ಓಕೆ, ಐ ಡೋಂಟ್ ನೋ ವಾಟ್ ಜೋಕ್ ಇದೆ. ಕೇಳಿದೆ ನಾನು ಅವ್ನಿಗೆ ಕೇಳೋ ಪ್ರಶ್ನೆ ಕೇಳಿದೆ ಆಯಿತಾ. ಪ್ರಶ್ನೆ ಕೇಳಾದ್ಮೇಲೆ ಅವರು ಸುಮ್ಮನೆ ಅಂದರು ಕೈಟ್ ಫ್ಲೈ ಮಾಡೋಕ್ಕೆ ಅಂತ. ಕೈಟ್ ಫ್ಲೈ ಮಾಡ್ತಾಯಿದ್ರು. ನಾನೇನೋ ಅವ್ರು ಆನ್ಸರ್ ಮುಗಿಸಿದ್ರು ಅಂತ ಅಂದ್ಕೊಂಡೆ ಆಯಿತಾ. ನೆಕ್ಸ್ಟ್ ಪ್ರಶ್ನೆ ಕೇಳೋಕ್ಕಂದ್ರೆ ಲೈಕ್ ಪ್ರಶ್ನೆ ಕೇಳ್ತಾ ಇದ್ದೆ, ಆನ್ಸರ್ ಬೇಡವಾ ಅಂದರು. ಈಸ್ ಲೈಕ್ ಓ ದಟ್ಸ್ ವೈ ಯು ಆರ್ ಫನ್ನಿ ಬಿಕಾಸ್ ಯು ಓನ್ಲಿ ಆಸ್ಕ್ ಕ್ವೆಶ್ಚನ್ಸ್, ಯು ಡೋಂಟ್ ವಾಂಟ್ ಆನ್ಸರ್. ಐ ವಾಸ್ ಸೋ ಎಂಬ್ಯಾರಸ್ಡ್. ನಾನು ಅಂದ್ಕೊಂಡೆ ಅವ್ರು ಆನ್ಸರ್ ಹೇಳೋದು ಮುಗಿಸ್ಬಿಟ್ರು ಅಂತ. ಇಲ್ಲ ಅಂದರೆ ಅವ್ರು ಫ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಅಲ್ಲ, ಅದಕ್ಕೆ. ಬಟ್ ಒಂದು ಕ್ವೆಶನ್ಗೆ ಆನ್ಸರ್ ಸಿಕ್ತು. ಸ್ವಲ್ಪ ಹಾರ್ಡ್ ಆಗಿದೆ. ಇಟ್ಸ್ ಓಕೆ, ಹ್ಯಾವ್ ಟು ಲಿವ್ ವಿತ್ ಇಟ್. ಗೈಸ್, ಇವಾಗ ಸೊ ನಮಗೆ ಈಶಾ ಟೀಮ್ ಅವರು ಫುಟೇಜ್ ಕೊಡ್ತಾರೆ, ಅದನ್ನು ನಾವು ಅಪ್ಲೋಡ್ ಮಾಡ್ತೀವಿ. ನನಗಂತೂ ಫುಲ್ ಖುಷಿ, ಯಾಕಂದರೆ ನನಗೆ ಕೈಟ್ ಫ್ಲೈ ಮಾಡೋಕ್ಕೆ ಸಿಕ್ತು. ಅಂದರೆ ನಂಗೆ ಕೈಟ್ ಫ್ಲೈ ಮಾಡೋದು ಬರಲ್ಲ, ಬಟ್ ಸದ್ಗುರು ಮಾಡ್ತಿದ್ರು. ಸೊ ಅವ್ರ ಜೊತೆ ನಡ್ಕೊಂಡು ಹೋಗಿ ಅಲ್ಲಿ ಫ್ಲೈ ಮಾಡೋಕ್ಕೆ ಸಿಕ್ತು. ಸೊ ಐ ಆಮ್ ಸೋ ಹ್ಯಾಪಿ.
Yay, me too. She has knee thing. ಗೈಸ್ ವಡೆಯಲ್ಲಿ ಬಂದ್ಬಿಟ್ಟು ಫುಲ್ ವಾಲಂಟಿಯರ್ ಆಗಿ ಹೋಗ್ಬಿಟ್ಟಿದೆ. मैं उसको knee problem है. ನಂಗೆ ಮಂಡಿ ನೋವು ಅಂತ ಇದನ್ನ ತೆಗಿಯೋಕ್ಕೆ ಫುಲ್ ಅರೇಂಜ್ಮೆಂಟ್ ಮಾಡ್ತಿದ್ದೆ. I can help you also. ಓ ಶಕ್ತಿಮಾನ್ ಅಕ್ಕ ಪ್ಲೀಸ್ ಕಮ್. ಥ್ಯಾಂಕ್ ಯು ಅಕ್ಕ. Hi bro, ಆರಾಮ? ಅಂದಾಗಿಂದ ವಡೆಗೆ ಒಂದು ಆಸೆ ಇತ್ತು ಪಾಪ. ಇಲ್ಲಿ ಏನು ವಡೆ? ಹೆಸರು ಕಾಳು, ಅವರೆಕಾಳು ಜನ ಇದೆಯಂತೆ, ತಿನ್ಬೇಕು. ಎಲ್ಲಿದೆ? That's the thing, no? ಅವರೆಕಾಳು ಜಾತ್ರೆ ಇಲ್ಲಿದೆ ಬಾ. ಒಳಗೆ ಅವರೆಕಾಳು ಬೇಕಂತೆ. ಫಸ್ಟ್ ನೋಡಿ ರೆಕಾರ್ಡ್ ಆಗ್ತಿದ್ಯಾ? ಫಸ್ಟ್ ನೋಡಿ ರೆಕಾರ್ಡ್ ಆಗ್ತಿದ್ಯಾ ನೋಡಿ. ಓಕೆ, ರೆಕಾರ್ಡ್ ಆಗ್ತಿದ್ಯಾ? ಸೊ ಇಲ್ಲಿ ಅವರೆಕಾಳು ಜಾತ್ರೆ ಅಂತ. ದಿಸ್ ಇಸ್ ಐ ಥಿಂಕ್ ಮೈ ಸೆಕೆಂಡ್ ಆರ್ ಥರ್ಡ್ ಜಾತ್ರೆ. ಮೀನ್ಸ್ ಈ ತರ ಜಾಸ್ತಿ ಎಲ್ಲ ಯಾವಾಗ ಅಟೆಂಡ್ ಮಾಡಿದಂದ್ರೆ ಒಂದ್ಸತಿ ರಕ್ಷಿತಾ ಅಂತ ನಮ್ QPL ಟೀಮಲ್ಲಿ ಇದ್ಲು. ಅದು ರಾಮನಗರದು ದೇವರ ಹಬ್ಬ, ಅದಕ್ಕೆ ಹೋಗಿದ್ದೆ. ದಟ್ ವಾಸ್ ಆಲ್ಸೋ ನಾಟ್ ಲೈಕ್ ದಿಸ್, ಬಟ್ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇದೆ ನೋಡು. ಮತ್ತೆ ನಾವು ಒಂದ್ಸತಿ ಮೈಸೂರಿಗೆ ನಿನ್ ವಿಡಿಯೋ ಮಾಡಕ್ ಹೋಗಿದ್ವಿ, ನೆನಪಿದ್ಯಾ? ಕರೆಕ್ಟ್. ಅದು ಅದಿರ್ಬೇಕು ಅವರೆಕಾಳು ಜಾತ್ರೆ. ಬಾ ಹೋಗೋಣ. ಕೇಳಿ, ಯಾರು ಕೇಳು. ಜೋಳ ತಿಂತೀಯ? ಜೋಳ ಬೇಡ, ಫಸ್ಟ್ ಊಟ ಮಾಡ್ತಾ. ಅವರೆಕಾಳು ಬೇಕಾ ನಿನ್ಗೆ? ಅವರೆಕಾಳು ತಿನ್ನೋಣ. ಓಕೆ, ಕೇಳು, ಯಾರಿಗಾದ್ರು ಕೇಳು. ಅಲ್ಲಿ ಮುಂದೆ ಕೇಳೋಣಪ್ಪ. ಕಡಲೆಬೇಳೆ, ಅವರೆಬೇಳೆ, ಬೋಂಡಾ, ಬಜ್ಜಿ, ವಡೆ, ಅವರೆಬೇಳೆ ಪಲಾವ್, ಕೋಡ್ಬಳೆ, ಕಂಪ್ಲೀಟ್ ಅವರೆಬೇಳೆ ಪಲಾವ್, ವಡೆ ನಂಗೆ. ಆಮೇಲೆ ಅವರೆಬೇಳೆ ಹೋಳಿಗೆ ಮತ್ತೆ ದೋಸೆ ಟ್ರೈ ಮಾಡಿ. ಎಸ್. ನೀನ್ ಫಸ್ಟೇ ರೈಸ್ ತಗೊಂಡ್ರೆ ನೀನ್ ಹೊಟ್ಟೆ ತುಂಬಲ್ವಾ? ಅಲ್ಲ ಇವ್ರಿಗೆ ಅಷ್ಟೊಂದು ಕೊಡೋದು ಅನ್ಕೋತೀರಿ. ಓಕೆ ಗೈಸ್, ಇದ್ರನ್ನ ಆ್ಯಂಡ್ ಕೋಡ್ಬಳೆ ಸೋ ಯಮ್ಮಿ. ಹೆಂಗ ಅನ್ಸೋಡು? ರಿಯಲಿ ಯಮ್ಮಿನು. ಇದೆರಡು ಸೇರಿ ಬರೀ 110 ಆಯಿತು. ಗೈಸ್ ಏನು ಗೊತ್ತಾ, ಇಲ್ಲಿ ಕೂಡ ಮಾವಿನಕಾಯಿ ಸಿಕ್ತು. ಇವ್ರಿಗೆ ಫುಲ್ ಉಪ್ಪು ಖಾರ ಹಾಕಿ ಕೊಡೋಕ್ಕೆ. ಯಮ್ಮಿ ಯಮ್ಮಿ ವಡೆ, ಯಮ್ಮಿ. ಐ ಲೈಕ್ ವಾಟರ್ ಮೆಲನ್. ಯು ಲೈಕ್? ಯಮ್ಮಿ. ಇವಳಿಗೆ ಇಷ್ಟ ಮಾವಿನಕಾಯಿ ಅಂದರೆ. ಗೈಸ್ ನಾವು ಜಾತ್ರೆಗೆ ಹೋದ್ವಿ, ಎಷ್ಟಾಗುತ್ತೆ ಅಷ್ಟನ್ನು ತಿಂದ್ವಿ. ಮಿಕ್ಕಿದೆಲ್ಲ ಪಾರ್ಸಲ್ ತೊಗೊಂಡೆ, ಚೆನ್ನಾಗಿತ್ತು. ಆದರೆ ಕೆಲವುದ್ರಲ್ಲಿ ಅವರೆಬೇಳೆ ಟೇಸ್ಟೇ ಬಂದಿಲ್ಲ. ನೀವು ಅವರೆಬೇಳೆ ಜಾಮೂನ್ ಅಂತೆ, ಅವರೆಬೇಳೆ ಜಲೇಬಿ ಅಂತೆ, ಅವರೆಬೇಳೆ ಟೇಸ್ಟೇ ಇಲ್ಲ. ಅವರೆಬೇಳೆ ಟೇಸ್ಟ್ ಬಂದಿಲ್ಲ, ಬಟ್ ಚೆನ್ನಾಗಿತ್ತು ಆದರೂ. ಎನಿವೇಸ್, ಐ ಆಮ್ ಸೋ ಹ್ಯಾಪಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್. ಸೀರಿಯಸ್ಲಿ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಸದ್ಗುರುನ ಮೀಟ್ ಮಾಡಬೇಕು ಅನ್ನೋ ತುಂಬ ಪ್ರಯತ್ನ ಪಡ್ತಾರೆ. ಅಟ್ಲೀಸ್ಟ್ ಒಂದ್ಸತಿ ಕಾಣಿಸ್ಲಿ, ಸೋ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ಅಂಥದ್ರಲ್ಲಿ ಐ ಥಿಂಕ್ ಐ ಸ್ಪೆಂಡ್ ಆಲ್ಮೋಸ್ಟ್ 15 minutes ಪಕ್ಕದಲ್ಲಿ ನಿಂತ್ಕೊಂಡು ಅಂದ್ರೆ ನಿಮ್ ಅವ್ರ ಕಂಪ್ಲೀಟ್ ಅಟೆನ್ಷನ್ ನಿಮಗೆ ನನಗೆ ಕೊಡ್ತಾ ಇದ್ರು, ಇವಳು ಕೊಡ್ತಾ ಇದ್ರು. ಸೊ ದ್ಯಾಟ್ ಮಚ್ ಆಪರ್ಚುನಿಟಿ. ವಾವ್, ನೈಸ್. ಅಂದ್ರೆ ಸೆಕೆಂಡ್ ಬೆಸ್ಟ್ ಥಿಂಗ್ ಹ್ಯಾಪನ್ ಫಸ್ಟ್ ಅಂಡಮಾನ್. ಯಾವುದು ಸ್ಕೂಬಾ ಡೈವಿಂಗ್ ಹೋದಾಗ, ದಟ್ಸ್ ವೆರಿ ಸರ್ರಿಯಲ್, ವೆರಿ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಟೈಪ್ಸ್. ಇವಾಗ ಆ ಥರ ಒಂದು ಸ್ವಲ್ಪ ಫೀಲ್ ಆಯಿತು. ಎರಡು ಯಾರ ಜೊತೆ ಆಯಿತು ವಡೆ? ನನ್ನನ್ನು ನೀವು ಫ್ರೆಂಡ್ ಮಾಡ್ಕೊಂಡು ನಿನಗಾಗಿರೋದು. ಫಸ್ಟ್ ಆಫ್ ಆಲ್ ಇವ್ನು ಅಂಡಮಾನ್ ಬೇರೆ ಕತೆ ಬಿಡಿ, ಫೋರ್ಸ್ ಮಾಡಿ ಲೈಕ್ ಹೋಗೋಣ. ಎನಿವೇಸ್, ಸೊ ಐ ಆಮ್ ರಿಯಲಿ ಹ್ಯಾಪಿ. ತುಂಬಾ ಖುಷಿ ಆಗ್ತದೆ. ಐ ಕೆನಾಟ್, ನಂಗೆ ಐ ಆಮ್ ಸ್ಟಿಲ್ ನಾಟ್ ಲೈಕ್, ಐ ಆಮ್ ನಾಟ್ ಏಬಲ್ ಟು ಬಿಲೀವ್ ದಟ್ ದಿಸ್ ಹ್ಯಾಪನ್. ಐ ಆಮ್ ಸೋ ಹ್ಯಾಪಿ ಗೈಸ್. ಸೊ ಓಕೆ, ಸೊ ಎನಿವೇಸ್, ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್ ಗೈಸ್. ಈ ವಿಡಿಯೋ ಆಲ್ರೆಡಿ ತುಂಬಾ ಲೆಂತಿ ಆಗೋಯ್ತು. ಸೊ ನಾನು ಮತ್ತು ವಡೆ ಸದ್ಗುರು ಜೊತೆ ಮಾತಾಡಿರೋ ಪೂರ್ತಿ ಇಂಟರಾಕ್ಷನ್ ವಿಡಿಯೋ ನೆಕ್ಸ್ಟ್ ನಾನು ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.